ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಟೇಸ್ಟಿಯಾದ, ತುಂಬ ಆರೋಗ್ಯಕರವಾದ, ಯಾರೂ ತಿನ್ನಲ್ಲ ಈ ಪಲ್ಯ ಅಂತ ನೀವು ಅಂದ್ಕೊಂಡಿದ್ದೀರಾ. ಈ ರೀತಿ ಮಾಡಿದ್ರೆ ಈ ಪಲ್ಯ ನಿಮಗೆ ಪಾತ್ರೆಯಲ್ಲೇ ಉಳಿಯಲ್ಲ, ಆ ರೇಂಜ್ಗೆ ತಿಂದು ಖಾಲಿ ಮಾಡ್ತಾರೆ. ಬನ್ನಿ, ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಏನು ಪಲ್ಯ ಅಂತ ಅನ್ಕೊತಾ ಇದ್ದೀರಲ್ಲ, ಬನ್ನಿ ಇವಾಗ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು, ಏನು ಪಲ್ಯ ಅಂತ. ಇದು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ತುಂಬ ಚೆನ್ನಾಗಿ ಕಮೆಂಟ್ಗಳು ಆಗ್ತಾಯಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಬನ್ನಿ ಇವಾಗ ಯಾವ ರೀತಿ ಈ ಪಲ್ಯ ಮಾಡೋದು ಅಂತ ನೋಡೋಣ. ನೋಡಿ, ಸಾಸಿವೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಕಡಾಯಿ ಇಟ್ಟು ಎಣ್ಣೆ ಹಾಕಿದ್ದೆ. ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋದು, ತುಂಬ ಟೇಸ್ಟಾಗಿರುತ್ತೆ ಈ ಪಲ್ಯ. ಮುಲ್ಲಂಗಿ ಸ್ಮೆಲ್ ಬರುತ್ತೆ ಅಂತ ಒಬ್ಬೊಬ್ರು ಸಾಂಬಾರು ಪಲ್ಯ ಏನು ತಿನ್ನಲ್ಲ. ಈ ರೀತಿ ಮಾಡಿ, ಒಂಚೂರು ಸ್ಮೆಲ್ಲು ಬರಲ್ಲ, ಏನೂ ಇಲ್ಲ. ತುಂಬ ಟೇಸ್ಟಾಗಿರುತ್ತೆ. ಬಿಸಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ, ಅಥವಾ ನೀವು ಚಪಾತಿ ಜೊತೆಗೆ ಅಂದರೂ ಓಕೆ, ತುಂಬ ಸೂಪರಾಗಿರುತ್ತೆ ಇದು. ಇವಾಗ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇವಾಗ ಫ್ರೈ ಮಾಡಿಕೊಂಡು ನೋಡಿ, ಮುಲ್ಲಂಗಿನ ಹಾಕ್ಕೊತಾ ಇದ್ದೀನಿ. ಮುಲ್ಲಂಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಮುಲ್ಲಂಗಿ ಪಲ್ಯನ. ಸೂಪರಾಗಿರುತ್ತೆ, ಚೆನ್ನಾಗಿದೆ. ಒಂದ್ಸತಿ ಹುರ್ಕೊಂಬಿಡೋಣ ಎಣ್ಣೆಯಲ್ಲಿ. ಇದರಲ್ಲಿ ಒಗ್ಗರಣೆಯಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಅದ್ರ ಹಸಿ ಸ್ಮೆಲ್ ಏನಿರುತ್ತೋ ಎಲ್ಲ ಹೋಗುತ್ತೆ. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ. ಇವಾಗ ಏನಂದರೆ ಇದಕ್ಕೆ ನಾನು ಈರುಳ್ಳಿ ಹಾಕಿಲ್ಲ. ಯಾಕೆ ಈರುಳ್ಳಿ ಹಾಕಿಲ್ಲ ಅಂದರೆ, ಈರುಳ್ಳಿ ಜೊತೆಗೆ ಮುಲ್ಲಂಗಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಮೆಲ್ಲು ಜಾಸ್ತಿ ಆಗುತ್ತೆ. ಮುಲ್ಲಂಗಿ ಪಲ್ಯ ಮಾಡಬೇಕಂದ್ರೆ ನೀವು ಬೆಳ್ಳುಳ್ಳಿ ಹಾಕಿ ಮಾಡಬೇಕು. ಆವಾಗ ಮುಲ್ಲಂಗಿದು ಸ್ವಲ್ಪ ಕೂಡ ಆ ಸ್ಮೆಲ್ಲು ಬರಲ್ಲ, ಹಸಿ ವಾಸನೆ ಇರಲ್ಲ. ಹಾಗೆ ಕೂಡ ಒಂಥರ ಸ್ಮೆಲ್ ಬರುತ್ತೆ ಅಲ್ಲ, ಅದು ಕೂಡ ಇರಲ್ಲ. ಇದಕ್ಕೆ ಈರುಳ್ಳಿ ಹಾಕಿದ್ರೆ ನಿಮಗೆ ಜಾಸ್ತಿ ಸ್ಮೆಲ್ ಬರುತ್ತೆ. ಹಾಗಾಗಿ ಇದಕ್ಕೆ ಈರುಳ್ಳಿನ ಯೂಸ್ ಮಾಡಬಾರ್ದು. ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿ ಈ ಥರ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಯಾರು ತಿನ್ನಲ್ಲ ಮುಲ್ಲಂಗಿ ನೋಡಿ, ಅವ್ರು ಕೂಡ ಈ ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟ್ ಆಗುತ್ತೆ ಇದು. ಇವಾಗ ಹುರ್ಕೊಂಡಾಗಿದೆ ಇದು. ಇಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದಕ್ಕೆ ನಾನು 1.5 ಸ್ಪೂನು ಖಾರನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಪೇಸ್ಟ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಬೇಡ ಅಂತ ಖಾರನ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕ ಸೈಡು ಇದೇ ಥರ ಪಲ್ಯ ಮಾಡೋದು. ತುಂಬ ಪಲ್ಯ ಮಾಡ್ತಾರೆ, ಮುಲ್ಲಂಗಿ ಪಲ್ಯ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಗೊತ್ತು ಅವರಿಗೆ ಇದು ಈ ರೀತಿ ಮಾಡಿದ್ರೆ ಸ್ಮೆಲ್ ಬರಲ್ಲ ಅಂತ. ಕೆಲವೊಂದು ಕಡೆ ಮುಲ್ಲಂಗಿ ಪಲ್ಯ ಆಗಲಿ ಸಾಂಬಾರಾಗಲಿ ಏನೂ ಮಾಡಲ್ಲ, ಯಾಕಂದರೆ ಅದು ಸ್ಮೆಲ್ ಬರುತ್ತೆ ಅಂತ. ಈ ಥರ ಮಾಡೋದ್ರಿಂದ ಸ್ಮೆಲ್ಲು ಬರಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದು ಯಾವ ರೀತಿ ಆಗುತ್ತೆ ಅಂದರೆ, ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತಿರಲ್ಲ, ಸೇಮು ಅದೇ ರೀತಿ ಆಗುತ್ತೆ. ಆಲೂಗಡ್ಡೆ ಪಲ್ಯ ಥರನೇ ಆಗುತ್ತೆ ಟೇಸ್ಟು. ನನಗೆ ಮುಲ್ಲಂಗಿ ಅಂತ ಅನಿಸೋದೇ ಇಲ್ಲ. ನೋಡಿ, ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ಹೀಗೆ ಕೂಡ ತಿನ್ಬೋದು, ಸೂಪರಾಗಿರುತ್ತೆ. ಊಟದ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಇದು ಸೂಪರಿರುತ್ತೆ. ನೋಡಿ, ಹೀಗೆ ಕೂಡ ನೀವು ತಿನ್ಬೋದು. ಆದರೆ ಕಂಪಲ್ಸರಿ ಇದು ಒಗ್ಗರಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೇಬೇಕು. ಆವಾಗ ನಿಮಗೆ ಹಸಿ ವಾಸನೆ ಅನ್ನೋದು ಒಂಚೂರೂ ಬರಲ್ಲ. ತುಂಬ ಜನ ಆ ಹಸಿ ವಾಸನೆ ಬರೋದಕ್ಕೋಸ್ಕರನೇ ತಿನ್ನಲ್ಲ ಮುಲ್ಲಂಗಿ ಪಲ್ಯ ಆಗಲಿ ಸಾಂಬಾರಾಗಲಿ. ಈ ಸಾಂಬಾರು ಕೂಡ ಈ ರೀತಿ ಕೂಡ ಮಾಡ್ಕೋಬೋದು. ಫಸ್ಟು ಒಗ್ಗರಣೆ ಮಾಡ್ಕೋಬೇಕು. ಈ ರೀತಿಯಲ್ಲಿ ಒಗ್ಗರಣೆ ಮಾಡಿಕೊಂಡು ನೀವು ಆಮೇಲೆ ಬೇಯಿಸಿರೋ ಬೇಳೆನ ಇದಕ್ಕೆ ಹಾಕ್ಕೊಂಬಿಟ್ರೆ ವಾಸನೆನ ಬರಲ್ಲ.
ನೀವು ಇದಕ್ಕೆ ಬೇಕಂದರೆ ಹುಣಸೆ ಹುಳಿ ಹಾಕ್ಕೋಬೋದು, ಆದರೆ ಟೊಮೊಟೊನ ಬೇಡ. ನನಗೆ ಇದಕ್ಕೆ ಹಾಕೋಕ್ಕೆ ಇಷ್ಟ ಇಲ್ಲ. ಟೊಮೊಟೊ ಹಾಕೋದು ಅಷ್ಟೇನು ಸರಿ ಇಲ್ಲ ಅಂತ ಅನಿಸುತ್ತೆ. ಹುಣಸೆ ಹುಳಿ ಬೇಕಾದರೆ ಹಾಕ್ಕೋಬೋದು, ನಾನು ಹುಳಿ ಹಾಕ್ತಾಯಿಲ್ಲ. ಚೂರು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ, ಯಾಕಂದರೆ ಇದಕ್ಕೆ ಕಡಲೆಬೀಜ ಪೌಡ್ರ್ ಹಾಕ್ಬೇಕೀಗ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕಾಗುತ್ತೆ. ಇದಕ್ಕೆ ಅಷ್ಟೊಂದು ಬೇಯಿಸ್ಕೋಬೇಕು ಅನ್ನೋದು ಅವಶ್ಯಕತೆ ಏನಿಲ್ಲ, ಯಾಕಂದರೆ ಫಸ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ವ, ಅವಾಗೆ ಬೆಂದೋಗಿರುತ್ತೆ. ಒಂಚೂರು ನೀರು ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ ಇದು. ನಾನಿಲ್ಲಿ ತೊಗೊಂಡಿರೋಂಥ ಮುಲ್ಲಂಗಿ ಹಸಿ ಮುಲ್ಲಂಗಿ, ಅಂದರೆ ಅದು ಎಳೆ ಮುಲ್ಲಂಗಿ ತೊಗೊಂಡಿರೋದು. ನೀವು ಬಲ್ತಿರೋದು ತೊಗೊಂಡ್ರೆ ಪಲ್ಯ ಅಷ್ಟು ಟೇಸ್ಟು. ಹಾಗಾಗಿ ಇಲ್ಲಿ ನಾವು ಎಳೆ ಮುಲ್ಲಂಗಿಯಿಂದ ಪಲ್ಯನ ಮಾಡಬೇಕು. ಇವಾಗ ನೋಡಿ ಚೆನ್ನಾಗಿದು ಬೆಂದಿದೆ. ಇವಾಗ ನಾನು ಕಡಲೆಬೀಜ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಪಲ್ಯ, ಬೇರೆ ಏನು ಮಸಾಲನೂ ನಾನು ಇದಕ್ಕೆ ಹಾಕಿಲ್ಲ. ಮಸಾಲೆ ಕೂಡ ಅಷ್ಟೊಂದು ಇದಕ್ಕೆ ಹಾಕಬಾರ್ದು ಅಂತ ನಾನು ಅಂತೀನಿ, ಯಾಕಂದರೆ ಈ ರೀತಿ ಮಾಡೋದ್ರಿಂದನೇ ಪಲ್ಯ ತುಂಬ ಟೇಸ್ಟ್ ಆಗುತ್ತೆ. ಅದು ಇದು ಮಸಾಲ ರುಬ್ಬಾಕಿ ಬೇರೆ ಮಸಾಲೆಗಳೆಲ್ಲ ಹಾಕೋದು ಬೇಡ. ಇಷ್ಟೇ ನೋಡಿ, ನೀವು ಒಂದ್ಸತಿ ಟ್ರೈ ಮಾಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ. ಸಿಂಪಲ್ಲಾಗಿ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಬೆಂದ ಮೇಲೆ ನಾವು ಕಡಲೆಬೀಜ ಪೌಡ್ರನ್ನ ಹಾಕಬೇಕು, ಅಂದರೆ ಶೇಂಗಾ ಪುಡಿನ ಹಾಕಬೇಕು. ಯಾಕಂದರೆ ಫಸ್ಟೇ ಹಾಕಿದ್ರೆ ತಳ ಅಂಟ್ಕೊಂಡ್ಬಿಡುತ್ತೆ, ಮುಲ್ಲಂಗಿ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಎಲ್ಲ ಆದಮೇಲೆ ನಾವು ಲಾಸ್ಟಲ್ಲಿ ಇನ್ನೇನು ತೆಗೆದುಬಿಡ್ತೀವಿ ಅನ್ನೋ ಟೈಮಲ್ಲಿ ನಾವು ಶೇಂಗದ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ನಾನು ಶೇಂಗದ ಬೀಜ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಮುಲ್ಲಂಗಿ ಪಲ್ಯ. ನೋಡಿದ್ರಲ್ವ, ಇದೇ ಥರ ಈ ಥರ ಮಾಡ್ಕೊಂಬಿಟ್ರೆ ಮುಲ್ಲಂಗಿ ಪಲ್ಯ, ಟೇಸ್ಟಿಯಾದ ಮುಲ್ಲಂಗಿ ಪಲ್ಯ ರೆಡಿ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಇದೇ ಥರ ಈಸಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.